ವೋಟ್ ಚೋರಿ ರಾಹುಲ್ ಗಾಂಧಿ ಇವಿಎಂ ಆರೋಪಕ್ಕೆ ಕೌಂಟರ್ ಕೊಡಲಾಗಿದೆ. ಗ್ರಾಮ ಸಮೀಕ್ಷೆಯಲ್ಲಿ ಇವಿಎಂಗೆ ಬಹುಮತ ನೀಡಿದಂತಹ ಜನ ವೋಟ್ ಚೋರಿ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಹಲವು ಆರೋಪಗಳನ್ನು ವಿಪಕ್ಷದ ಮೇಲೆ ಆರೋಪಿಸ್ತಾನೆ ಬರ್ತಾ ಇದ್ರು. ಇದೀಗ ಗ್ರಾಮ ಸಮೀಕ್ಷೆಯಲ್ಲಿ ಇವಿಎಂಗೆ ಬಹುಮತ ನೀಡಿದಂತ ಜನ ಕಾಂಗ್ರೆಸ್ ಆರೋಪಕ್ಕೆ ಪರೋಕ್ಷವಾಗಿ ಸರ್ವೆ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ಮೇ 25ರಂದು ಸಮೀಕ್ಷೆ ನಡೆಸಿ ಇಂದು ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಾಧಿಕಾರದಿಂದ ಸಮೀಕ್ಷೆಯನ್ನು ನಡೆಸಲಾಯಿತು. ಸಮೀಕ್ಷೆಯಲ್ಲಿ ಇವಿಎಂ ಮೇಲೆ ನಂಬಿಕೆ ಇದೆ ಎಂದು ಬಹಿರಂಗವಾಗಿ ಗ್ರಾಮದ ಜನರು ವರದಿ ನೀಡಿದ್ದಾರೆ. 102 ಕ್ಷೇತ್ರಗಳಲ್ಲಿ ಒಟ್ಟು 5100 ಮತದಾರರನ್ನ ಸಮೀಕ್ಷೆಗೆ ಒಳಪಡಿಸಿ ಸರ್ವೆ ಮಾಡಲಾಗಿತ್ತು. 95.75% ಮತದಾರದಿಂದ ಒಂದು ಸಮೀಕ್ಷೆಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ. 83.61% ಜನರಿಂದ ಚುನಾವಣೆ ಪ್ರಕ್ರಿಯೆ ಮೇಲೆ ನಂಬಿಕೆ ಇದೆ ಎನ್ನುವುದು ಸಾಬೀತಾಗಿದೆ. ಈಗ ಇದರಿಂದ ರಾಹುಲ್ ಗಾಂಧಿ ಅವರಿಗೆ ಹಿನ್ನಡೆಯಾಗಿದೆ. ಇವಿಎಂ ವಿಚಾರವಾಗಿ ಸಮೀಕ್ಷೆಯಲ್ಲಿ ನಂಬಿಕೆ ಇದೆ ಎಂದಿದ್ದಾರೆ ಗ್ರಾಮ ಜನರು. ಸಮೀಕ್ಷೆಯಲ್ಲಿ ಇವಿಎಂ ಮೇಲೆ ನಂಬಿಕೆ ಇದೆ. 102 ಕ್ಷೇತ್ರಗಳಲ್ಲಿ ಒಟ್ಟು 5100 ಮತದಾರರನ್ನ ಸಮೀಕ್ಷೆಗೆ ಒಳಪಡಿಸಿ ಸರ್ವೆ ಮಾಡಲಾಗಿತ್ತು. ಇದರಲ್ಲಿ 95.75% ಮತದಾರರು ಸಮೀಕ್ಷೆ ಕರೆಕ್ಟ್ ಆಗಿದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. 83.61% ಜನರಿಂದ ಸಾಬೀತಾಗಿರುವಂಥದ್ದು. ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಈಗ ಜನರು ಗ್ರಾಮ ಸಮೀಕ್ಷೆಯಲ್ಲಿ ಇವಿಎಂಗೆ ಬಹುಮತ ನೀಡಿದಂಥ ಜನ ಮತಗಳ್ಳತನದ ಆರೋಪ ಶುದ್ಧ ಸುಳ್ಳು ಅಂತ ಪರೋಕ್ಷವಾಗಿ ವರದಿ ನೀಡಿದ್ದಾರೆ ಜನರು.